ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಎಲ್ಲ ಲೇಡೀಸ್ಗೂ ಫೆಲೋಪಿಯನ್ ಟ್ಯೂಬ್ಸ್ ಇದ್ದೇ ಇರುತ್ತೆ. ಸೊ ಕೆಲವ್ರಿಗೆ ಒಂದೇ ಫೆಲೋಪಿಯನ್ ಟ್ಯೂಬ್ ಇರುತ್ತೆ. ಯಾಕೆ? ಬೈ ಬರ್ತೆ ಅವ್ರಿಗೆ ಒಂದು ಫೆಲೋಪಿಯನ್ ಟ್ಯೂಬ್ ಇರುತ್ತೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಯಶಸ್ವಿನಿ ಲೋಕೇಶ್. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ, ಒಂದೇ ಫೆಲೋಪಿಯನ್ ಟ್ಯೂಬ್ ಇಟ್ಕೊಂಡು ನೀವು ಕನ್ಸೀವ್ ಆಗ್ಬೋದಾ? ಕೆಲವರಿಗೆ ಕೆಲವೊಂದು ರೀಸನ್ಸ್ ಇಂದ ಅವರ ಬಾಡಿಲಿ ಒಂದೇ ಫೆಲೋಪಿಯನ್ ಟ್ಯೂಬ್ ಇರುತ್ತೆ. ಸೊ ಅಂಥವರು ಕನ್ಸೀವ್ ಆಗ್ಬೋದಾ? ಆಗಂಗಿದ್ರೆ ಯಾವ ರೀತಿ ಟ್ರೈ ಮಾಡಬೇಕು, ಮತ್ತು ನಮ್ಮ ಬಾಡಿಲಿ ಫೆಲೋಪಿಯನ್ ಟ್ಯೂಬ್ಸ್ ಕರೆಕ್ಟಾಗಿ ಇದೆಯಾ ಅಂತ ತಿಳ್ಕೊಳ್ಳೋದು ಹೇಗೆ? ಸೊ ಇಷ್ಟ್ರ ಬಗ್ಗೆನೂ ನಾನು ಇನ್ಫಾರ್ಮೇಷನ್ಸ್ನ ಇವತ್ತು ನಾನು ನಿಮಗೆ ಕೊಡ್ತೀನಿ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಎಲ್ಲ ಲೇಡೀಸ್ಗೂ ಫೆಲೋಪಿಯನ್ ಟ್ಯೂಬ್ಸ್ ಇದ್ದೇ ಇರುತ್ತೆ. ಸೊ ಕೆಲವ್ರಿಗೆ ಒಂದೇ ಫೆಲೋಪಿಯನ್ ಟ್ಯೂಬ್ ಇರುತ್ತೆ. ಯಾಕೆ? ಬೈ ಬರ್ತೆ ಅವ್ರಿಗೆ ಒಂದು ಫೆಲೋಪಿಯನ್ ಟ್ಯೂಬ್ ಇರುತ್ತೆ. ಸೊ ಇದು ನಮಗೆ ಗೊತ್ತಾಗಲ್ಲ. ಎಲ್ಲಿವರೆಗೂ ಗೊತ್ತಾಗಲ್ಲ ಅಂದರೆ, ನಾವು ಕನ್ಸೀವ್ ಆಗೋಕ್ಕೆ ಟ್ರೈ ಮಾಡಿದಾಗ ಅದು ಆಗ್ತಾ ಇಲ್ಲ ಅಂದಾಗ ನಮಗೆ ಚೆಕ್ ಮಾಡಿಸ್ದಾಗಲೇ ಗೊತ್ತಾಗೋದು ನಮಗೆ ಒಂದು ಫೆಲೋಪಿಯನ್ ಟ್ಯೂಬ್ ಇದೆ ಅಂತ. ಸೊ ಆದರೂ ನಮಗೆ ಯಾಕೆ ಗೊತ್ತಾಗ್ತಿಲ್ಲ ಅಂದರೆ, ಸೊ ಈ ಒಂದು ಫೆಲೋಪಿಯನ್ ಟ್ಯೂಬ್ ಇದ್ರೂ ನಿಮಗೆ ರೆಗ್ಯುಲರ್ ಆಗಿ ಪೀರಿಯಡ್ಸ್ ಆಗ್ತಾ ಇರುತ್ತೆ, ರೆಗ್ಯುಲರ್ ಆಗಿ ಓವ್ಯುಲೇಷನ್ ಆಗ್ತಾ ಇರುತ್ತೆ, ನಿಮ್ಮ ಬಾಡಿಲಿ ಯಾವುದೇ ರೀತಿಯಾದ ಪೇಯ್ನ್ ಕೂಡ ಇರಲ್ಲ. ಸೊ ನೀವು ಆ್ಯಶ್ಯೂಲ್ ಆಗಿ ಒಂದು ಹೆಲ್ತಿ ನಾರ್ಮಲ್ ಲೇಡಿ ಹೇಗಿರ್ತಾರೆ ಹಾಗೆ ಇರ್ತೀರ. ಹಾಗಾಗಿ ನಿಮಗೆ ಒಂದೇ ಫೆಲೋಪಿಯನ್ ಟ್ಯೂಬ್ ಇದೆ ಅಂತ ಗೊತ್ತಾಗಲ್ಲ. ಕೆಲವ್ರಿಗೆ ಅದು ಬೈ ಬರ್ತೆ ಒಂದೇ ಫೆಲೋಪಿಯನ್ ಟ್ಯೂಬ್ ಬಂದಿರುತ್ತೆ. ಸೊ ಅದಕ್ಕೆ ಟ್ರೀಟ್ಮೆಂಟ್ ಏನೂ ಇಲ್ಲ. ಸೊ ಒಂದೇ ಫೆಲೋಪಿಯನ್ ಟ್ಯೂಬ್ ಇದೆ ಅಂದರೆ ಅದರಲ್ಲಿ ನೀವು ಕನ್ಸೀವ್ ಆಗ್ಬೋದು. ಯಾವ ರೀತಿ ಅಂತ ನಾನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಹೇಳ್ತೀನಿ. ಸೊ ಸೆಕೆಂಡ್ ರೀಸನ್ ಬಂದು, ನಿಮಗೆ ಒಂದೇ ಫೆಲೋಪಿಯನ್ ಟ್ಯೂಬ್ ಯಾಕಾಗೋದು ಅಂದರೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ. ಸೊ ಈ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಬಗ್ಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಯಾರೆಲ್ಲ ಇನ್ನೂ ಆ ವಿಡಿಯೋನ ನೋಡಿಲ್ಲ, ಐ ಕಾರ್ಡಲ್ಲೂ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲೂ ಕೂಡ ವಿಡಿಯೋ ಲಿಂಕ್ನ ಕೊಟ್ಟಿರ್ತೀನಿ. ಸೊ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಬಗ್ಗೆ ನಾನು ಫುಲ್ ಡೀಟೇಲಾಗಿ ಹೇಳಿದ್ದೀನಿ, ಅದನ್ನು ಒಂದ್ಸತಿ ನೋಡಿ. ಸೊ ಎಕ್ಟೋಪಿಕ್ ಪ್ರೆಗ್ನೆನ್ಸಿಯಿಂದ ಕೂಡ ಒಂದು ಫೆಲೋಪಿಯನ್ ಟ್ಯೂಬ್ ಇರುತ್ತೆ. ಸೊ ಅಂಥವರು ಕೂಡ ಕನ್ಸೀವ್ ಆಗ್ಬೋದು. ಹೇಗೆ? ನಮ್ಮ ಹ್ಯೂಮನ್ ಬಾಡಿ ಇರೋದೇ ಹಾಗೆ. ಸೊ ಏನೇ ನಮ್ಮ ಬಾಡಿಲಿ ಡಿಫೆಕ್ಟ್ ಆದರೂ, ಏನೇ ಇದಿದ್ರು, ಸೊ ಅದು ಅದ್ರ ತಕ್ಕನಾಗೆ ಅಡ್ಜಸ್ಟ್ ಆಗಿ ನಮಗೆ ಕನ್ಸೀವ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಯಾವ ರೀತಿ ಅಂತ ಇವಾಗ ನಾನು ಹೇಳ್ತಾ ಹೋಗ್ತೀನಿ. ಸೊ ನಾವು ಥರ್ಡ್ ರೀಸನ್ನ ಹೇಳೋದನ್ನ ಮರ್ತ್ಬಿಟ್ಟೆ. ಥರ್ಡ್ ರೀಸನ್ ಬಂದು ಎಂಡೋಮೆಟ್ರಿಸಿಸ್ ಪ್ರಾಬ್ಲಮ್ ಇಂದ ನಿಮ್ಮ ಫೆಲೋಪಿಯನ್ ಟ್ಯೂಬಲ್ಲಿ ಎಂಡೋಮೆಟ್ರಿಸಿಸ್ ಬೆಳೀತಾ ಇದ್ದು ಅದು ಜಾಸ್ತಿ ಟ್ಯೂಮರ್ ಥರ ಆಗಿರೋದ್ರಿಂದ ಅಥವಾ ಗೆಡ್ಡೆ ಥರ ಇದ್ದರೆ, ಸೊ ಯಾವ ಫೆಲೋಪಿಯನ್ ಟ್ಯೂಬಲ್ಲಿ ಬೆಳೀತಾ ಇರುತ್ತೆ ಆ ಫೆಲೋಪಿಯನ್ ಟ್ಯೂಬ್ನ ತೆಗೆದಿರ್ತಾರೆ. ಸೊ ಇನ್ನೊಂದು ಫೆಲೋಪಿಯನ್ ಟ್ಯೂಬ್ ಇರುತ್ತಲ್ಲ, ಅದರಲ್ಲೇನಾದರೂ ಅಕಸ್ಮಾತ್ ಆ ಎಂಡೋಮೆಟ್ರಿಸಿಸ್ ಟ್ರೇಸಸ್ ಇದ್ದರೆ ಆವಾಗಲೂ ಕೂಡ ನಿಮಗೆ ಕನ್ಸೀವ್ ಆಗೋಕ್ಕೆ ಆಗ್ತಾ ಇರಲ್ಲ. ಸೊ ಅದಕ್ಕೆ ನೀವು ಮತ್ತೆ ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ. ಸೊ ಇದು ಕೂಡ ಒಂದು ರೀಸನ್. 3 ರೀಸನ್ಸ್ಗೆ ನಿಮಗೆ ಫೆಲೋಪಿಯನ್ ಟ್ಯೂಬ್ ಒಂದೇ ಇರುತ್ತೆ. ಸೊ ಎಂಡೋಮೆಟ್ರಿಸಿಸ್ ಬಗ್ಗೆನೂ ನಾನು ಡೀಟೇಲ್ ಆಗಿ ಹೇಳಿದ್ದೀನಿ, ಆ ವಿಡಿಯೋನ ನೋಡಿ. ಫೆಲೋಪಿಯನ್ ಟ್ಯೂಬ್ ಒಂದೇ ಇದ್ದರೆ ಕನ್ಸೀವ್ ಆಗೋಕ್ಕೆ ಸಾಧ್ಯನಾ ಅಂದರೆ ಹೌದು, ಕನ್ಸೀವ್ ಆಗ್ಬೋದು. ಎಷ್ಟೋ ಜನ ಒಂದೇ ಫೆಲೋಪಿಯನ್ ಟ್ಯೂಬ್ ಇಟ್ಕೊಂಡು ಕನ್ಸೀವ್ ಆಗಿದ್ದಾರೆ. ಯಾವ ರೀತಿ ಅಂತ ಹೇಳ್ತೀನಿ. ನಮ್ಮ ಹ್ಯೂಮನ್ ಬಾಡಿ ಬಂದು ವಂಡರ್ ಕ್ರಿಯೇಷನ್. ಸೊ ಯಾವುದಕ್ಕಾದ್ರೂ ಅಡ್ಜಸ್ಟ್ ಆಗುತ್ತೆ. ಸೊ ನಾವು ಯಾವ ರೀತಿ ಮೆಡಿಟೇಷನ್ಸ್ ಟ್ರೀಟ್ಮೆಂಟ್ ತೊಗೊಳ್ತಿರೋ ಅದೇ ರೀತಿ ನಮ್ಮ ಬಾಡಿ ನಮಗೆ ಸ್ಪಂದಿಸ್ತಾ ಹೋಗುತ್ತೆ. ಸೊ ಇವಾಗ ಒಂದು ಪಿಕ್ ಕಾಣಿಸ್ತಿದೆ ಅಲ್ವಾ? ಸೊ ಇಲ್ಲಿ ನೋಡಿ, ಓವರೀಸ್, ನಮಗೆ 2 ಓವರೀಸ್ ಇದೆ, ಫಿಮೇಲ್ ಇದೆ. ಸೊ ಅದು ಫಿಂಗರ್ ಲೈಕ್ ಸ್ಟ್ರಕ್ಚರ್. ಸೊ ಹಾಗೆ ಅದು ಗರ್ಭಕೋಶಕ್ಕೆ ಕನೆಕ್ಟ್ ಆಗಿದೆ. ಸೊ ನಮ್ಮ ಬಾಡಿಲಿ ಪ್ರತಿ ಪೀರಿಯಡ್ಸ್ ಆದಮೇಲೆ ಒಂದು ಎಗ್ ರಿಲೀಸ್ ಆಗುತ್ತೆ. ಸೊ ಅದು ಯಾವ ಓವರಿಲಾದರೂ ರಿಲೀಸ್ ಆಗ್ಬೋದು. ಅಕಸ್ಮಾತ್ ನಿಮಗೆ ಒಂದು ಸಿಂಗಲ್ ಫೆಲೋಪಿಯನ್ ಟ್ಯೂಬ್ ಇದೆ ಅಂದರೆ, ಸೊ ಆ ಫೆಲೋಪಿಯನ್ ಟ್ಯೂಬ್ ತೆಗೆದಿರ್ತಾರೆ, ಬಟ್ 2 ಕಡೆನೂ ಓವರೀಸ್ ಇರುತ್ತೆ. ಸೊ ಯಾವ ಕಡೆಯಿಂದ ರಿಲೀಸ್ ಆದ್ರೂ ಎಗ್ನ ಈ ಫೆಮರಿನ್ ಫಿಂಗರ್ ಲೈಕ್ ಸ್ಟ್ರಕ್ಚರ್ ಇದೆಯಲ್ಲ ಅದನ್ನು ಕ್ಯಾಚ್ ಮಾಡುತ್ತೆ. ಸೊ ಅದು ಯಾವ ಕಡೆ ರಿಲೀಸ್ ಆದ್ರೂ ಕ್ಯಾಚ್ ಮಾಡುತ್ತೆ. ಕ್ಯಾಚ್ ಮಾಡಿದ್ಮೇಲೆ ಸೊ ಫೆಲೋಪಿಯನ್ ಟ್ಯೂಬಲ್ಲಿ ನಾವು ಇಂಟರ್ಕೋರ್ಸ್ ಆದಾಗ ಸ್ಪರ್ಮ್ ರಿಲೀಸ್ ಆಗುತ್ತಲ್ಲ, ಸೊ ಆವಾಗ ಈ ಓವರಿ ಏನು ಮಾಡುತ್ತೆ, ಎಗ್ನ ರಿಲೀಸ್ ಮಾಡುತ್ತೆ. ಎಗ್ನ ರಿಲೀಸ್ ಮಾಡಿದಾಗ ಸೊ ಆ ಇನ್ನೊಂದು ಫೆಲೋಪಿಯನ್ ಟ್ಯೂಬ್ ಉಳ್ಕೊಂಡಿದೆಯಲ್ಲ ಅಲ್ಲಿ ತಾನೇ ಯಾವಾಗಲೂ ಇಂಟರ್ಕೋರ್ಸ್ ಮಾಡಿದಾಗ ಸ್ಪರ್ಮ್ ಇದಾಗೋದು. ಸೊ ಆವಾಗ ಹೆಗ್ ಮತ್ತು ಸ್ಪರ್ಮ್ ಮೀಟಪ್ ಆಗುತ್ತೆ. ಒಂದು ಹೆಲ್ದಿ ಹೆಗ್, ಒಂದು ಹೆಲ್ದಿ ಸ್ಪರ್ಮ್ ಮೀಟ್ ಆದರೆ ಸೊ ಫರ್ಟಿಲಿಟಿ ಆಗೇ ಆಗುತ್ತೆ, ನೀವು ಕನ್ಸೀವ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಒಂದು ಹೆಲ್ತಿ ವುಮನಲ್ಲಿ ಹಾಗೂ ಒಂದು ಓವ್ಯುಲೇಷನ್ ಅಥವಾ ಫರ್ಟಿಲಿಟಿ ಪ್ರೋಸೆಸ್
ಸೊ ನಿಮಗೆ ಏನು ಅಂದರೆ ಯಾವುದೇ ಪ್ರಾಬ್ಲಮ್ ಇಲ್ದಲೆ ಸೊ ಎಲ್ಲೋ ಒಂದು ಸಣ್ಣ ಪ್ರಾಬ್ಲಮ್ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಥರ ಆಗಿ ಒಂದು ಫಲೋಪಿಯನ್ ಟ್ಯೂಬ್ ತೆಗೆದಿದ್ದಾರೆ ಅಂದರೆ ಓವರೀಸ್ ಬಂದು ತುಂಬ ಹೆಲ್ತಿ ಆಗಿದೆ, ಹೆಲ್ತಿ ಎಗ್ನ ರಿಲೀಸ್ ಮಾಡ್ತಾ ಇದೆ ಅಂದರೆ ಯಾವುದೇ ಪ್ರಾಬ್ಲಮ್ ಇಲ್ದಲೆ ಎಗ್ ರಿಲೀಸ್ ಆದಾಗ ಈ ಫೆಮರಿನ್ ಕ್ಯಾಚ್ ಮಾಡಿ ಸ್ಪರ್ಮ್ ರಿಲೀಸ್ ಆದಾಗ ಎರಡು ಮೀಟಪ್ ಮಾಡಿ ಕನ್ಸೀವ್ ಆಗೋಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ. ಅಕಸ್ಮಾತ್ ನಿಮ್ಮ ಓವರೀಸ್ ಹೆಲ್ತಿ ಆಗಿಲ್ಲ ಅಥವಾ ಫೆಲೋಪಿಯನ್ ಟ್ಯೂಬ್ಗೆ ಬಂದು ಎಂಡೋಮೆಟ್ರಿಸಿಸ್ ಪ್ರಾಬ್ಲಮಿಂದ ಒಂದು ಫೆಲೋಪಿಯನ್ ಟ್ಯೂಬ್ ತೆಗೆದು ಇನ್ನೊಂದು ಫೆಲೋಪಿಯನ್ ಟ್ಯೂಬಲ್ಲೂ ಎಂಡೋಮೆಟ್ರಿಸಿಸ್ ಟ್ರೇಸಸ್ ಕಾಣಿಸ್ತಾ ಇದೆ ಅಂದಾಗ ಸೊ ಈ ಓವರೀಸ್ ಬಂದು ಹೆಲ್ತಿ ಎಗ್ನ ರಿಲೀಸ್ ಮಾಡಲ್ಲ. ಹೆಲ್ತಿ ಎಗ್ ರಿಲೀಸ್ ಆಗಲಿಲ್ಲ ಅಂದರೆ ಸ್ಪರ್ಮ್ ಬಂದಾಗ ಮೀಟಪ್ ಆದಾಗ ಸೊ ಅದು ಫಾರ್ಮ್ ಆಗಲ್ಲ, ಫೇಲ್ ಆಗುತ್ತೆ. ಸೊ ಇದು ಒಂದು ರೀಸನ್ಗೆ ಫೇಲ್ ಆಗುತ್ತೆ. ಇನ್ನು ಕೆಲವ್ರಿಗೆ ಹಾರ್ಮೋನ್ ಇಂಬ್ಯಾಲೆನ್ಸ್, ಸೊ ಬಾಡಿಲಿ ತುಂಬ ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರುತ್ತೆ. ಅದರಿಂದ ಇನ್ನು ಕೆಲವ್ರಿಗೆ PCOD ಪ್ರಾಬ್ಲಮ್ಸ್ ಇರುತ್ತೆ. ಸೊ ಅಂಥವ್ರಿಗೂ ಈ ಥರ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆದಾಗ ಕನ್ಸೀವ್ ಆಗೋಕ್ಕೆ ಚಾನ್ಸಸ್ ಇದೆಯಾ ಅಂದರೆ ಹೌದು, ಚಾನ್ಸಸ್ ಇದೆ. PCOD ಪ್ರಾಬ್ಲಮ್ಸ್ ಇದ್ರೆ ನಿಮಗೆ ರೆಗ್ಯುಲರಾಗಿ ಪೀರಿಯಡ್ಸ್ ಆಗ್ತಿಲ್ಲ ಅಂದರೆ ಅದಕ್ಕೆ ನೀವು ಟ್ರೀಟ್ಮೆಂಟಲ್ಲಿ ಇರ್ತೀರಾ. ಸೊ ಮೆಡಿಟೇಷನ್ಸಲ್ಲಿ ಇದ್ದಾಗ ಕೆಲವರು PCOD ಪ್ರಾಬ್ಲಮ್ಸ್ ಇರೋರು ಕೂಡ ಕನ್ಸೀವ್ ಆಗಿದ್ದಾರೆ ಅಲ್ವಾ. ಸೊ ಅದೇ ಥರ ಈ ಕೋರ್ಸ್ ಕೂಡ ಆಗೋದು. ಏನು ಅಂದರೆ ನಿಮಗೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆಗಿದ್ರೆ ನಿಮಗೆ ಬೈ ಬರ್ತೆ ಒಂದು ಫೆಲೋಪಿಯನ್ ಟ್ಯೂಬ್ ಇದೆ ಅಂದರೆ ಅಥವಾ ಎಂಡೋಮೆಟ್ರಿಸಿಸ್ ಇಂದ ನಿಮಗೆ ಒಂದೇ ಫೆಲೋಪಿಯನ್ ಟ್ಯೂಬ್ ಉಳ್ಕೊಂಡಿದೆ ಅಂದರೆ ಸೊ ನೀವು ಕನ್ಸೀವ್ ಆಗೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಅಂದರೆ ಅಟ್ಲೀಸ್ಟ್ ನೀವು 6 to 7 months ತನಕನಾದ್ರು ವೆಯ್ಟ್ ಮಾಡಲೇಬೇಕಾಗುತ್ತೆ. ಸೊ ಎಕ್ಟೋಪಿಕ್ ಪ್ರೆಗ್ನೆನ್ಸಿಯಿಂದ ಏನಾದ್ರು ನಿಮಗೆ ಫೆಲೋಪಿಯನ್ ಟ್ಯೂಬ್ನ ತೆಗೆದಿದ್ದಾರೆ ಅಂದರೆ ನೀವು ಕನ್ಸೀವ್ ಆಗೋಕ್ಕೆ ಟ್ರೈ ಮಾಡಬೇಕು ಅಂದರೆ 4 months ವೆಯ್ಟ್ ಮಾಡಬೇಕು. 3 to 4 months ವೆಯ್ಟ್ ಮಾಡಲೇಬೇಕು. ನಿಮ್ಮ ಬಾಡಿ ಆ ಹೀಲಿಂಗ್ ಪ್ರೋಸೆಸ್ನ ಫಿನಿಶ್ ಮಾಡ್ಕೋಬೇಕು. ಆ ಹೀಲಿಂಗ್ ಪ್ರೋಸೆಸ್ ಫಿನಿಶ್ ಆದಮೇಲೆ ಸೊ ನಿಮ್ಮ ಬಾಡಿಲಿ ಒಂದು ಹೆಲ್ತಿ ಓವಲ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಆವಾಗ ನೀವು ಇಂಟರ್ಕೋರ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು, ಕನ್ಸೀವ್ ಆಗೋಕ್ಕೆ ಟ್ರೈ ಮಾಡಬೇಕು. ಯಾವಾಗ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ನಿಮ್ಮ ಬಾಡಿಲಿ ಯಾವುದೇ ತೊಂದರೆ ಇಲ್ಲ, ಬರೀ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಮಾತ್ರ ಆಗಿದೆ ಅಂದಾಗ 3 to 4 months ಅಥವಾ ನಿಮ್ಮ ಬಾಡಿಲಿ ಹಾರ್ಮೋನಲ್ ಚೇಂಜಸ್ ಆಗಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಾ ಇದೆ, PCOD PCOS ಪ್ರಾಬ್ಲಮ್ ಇದೆ, ಎಂಡೋಮೆಟ್ರಿಸಿಸ್ ಪ್ರಾಬ್ಲಮ್ ಇದೆ ಅಂದಾಗ ಅಟ್ಲೀಸ್ಟ್ 1 year ತನಕನಾದ್ರು ನೀವು ವೆಯ್ಟ್ ಮಾಡಬೇಕಾಗತ್ತೆ. ವೆಯ್ಟ್ ಮಾಡೋದು ಅಂದರೆ ಬರೀ ವೆಯ್ಟ್ ಮಾಡೋದಲ್ಲ, ಪ್ರತಿ ತಿಂಗಳು ನೀವು ಆ ಎಗ್ ರಿಲೀಸ್ ಆಗೋದನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಡಾಕ್ಟರ್ ನಿಮಗೆ ಅದನ್ನು ಹೇಳ್ತಾರೆ, ಗೈಡ್ ಮಾಡ್ತಾರೆ. ನಿಮ್ಮ ಬಾಡಿಲಿ ಯಾವಾಗ ನಿಮಗೆ ಓವಲ್ಯೂಷನ್ ಆಗ್ತಾ ಇದೆ, ಸೊ ಯಾವಾಗ ಎಗ್ ರಿಲೀಸ್ ಆಗುತ್ತೆ, ಯಾವಾಗ ಇಂಟರ್ಕೋರ್ಸ್ ಮಾಡಿದ್ರೆ ಕನ್ಸೀವ್ ಆಗೋ ಚಾನ್ಸಸ್ ಇರುತ್ತೆ ಅಂತ ನಿಮಗೆ ಹೇಳಿರ್ತಾರೆ. ಸೊ ಆ ರೀತಿ ನೀವು ಮಂತ್ಲಿ ಟ್ರೈ ಮಾಡ್ಕೊತಾ ಬರಬೇಕು. ಆವಾಗ ನೀವು ಟ್ರೈ ಮಾಡ್ಕೊತಾ ಬಂದರೆ ಇಟ್ ಟೇಕ್ಸ್ ಟೈಮ್. ಸೊ 1 year ತನಕ ಟೈಮ್ ತೊಗೊಳುತ್ತೆ. ಕೆಲವ್ರಿಗೆ 6 months ತನಕನೂ ಆಗೋಗುತ್ತೆ, ಇನ್ನು ಕೆಲವ್ರಿಗೆ 3 to 4 months ಆಗುತ್ತೆ. ಇಟ್ ಡಿಪೆಂಡ್ಸ್ ಆನ್ ಯುವರ್ ಬಾಡಿ. ಯಾಕೆ ಇಟ್ ಡಿಪೆಂಡ್ಸ್ ಆನ್ ಯುವರ್ ಬಾಡಿ ಅಂದರೆ ನಮ್ಮ ಬಾಡಿಗೆ ಕರೆಕ್ಟಾಗಿರೋ ನಮಗೆ ಬ್ಯಾಲೆನ್ಸ್ಡ್ ಡಯಟ್ ಫುಡ್ ಹೋಗಬೇಕು. ನಾವು ತಗೊಳ್ಳೋ ಫುಡ್ ಯಾವಾಗಲೂ ಫುಲ್ ವಿಟಮಿನ್ಸ್, ಕ್ಯಾಲ್ಶಿಯಂ, ಮಿನರಲ್ಸ್ ತುಂಬಿರೋ ಫುಡ್ನ ತಗೋಬೇಕು. ಜಾಸ್ತಿ ಜಂಕ್ ಫುಡ್ಸು, ಸೊ ತುಂಬ ಹೊರ್ಗಡೆ ಫುಡ್ ತಿನ್ಕೊಂಡು ಜಾಸ್ತಿ ಕೊಲೆಸ್ಟ್ರಾಲ್ ಇರೋ ಫುಡ್ ತಿನ್ಕೊಂಡು ನಾವು ಡಯಟ್ನ ಫಾಲೋ ಅಪ್ ಮಾಡ್ತೀವಿ ಅಂದರೆ ಆಗಲ್ಲ. ಸೊ ನಮಗೆ ಈ ಥರ ಪ್ರಾಬ್ಲಮ್ ಇದೆ ಅಂದಾಗ ನಮ್ಮ ಫುಡ್ ಬಂದು ಸ್ಟ್ರಿಕ್ಟಾಗಿ ಫಾಲೋ ಅಪ್ ಮಾಡಬೇಕು. ಹೆಲ್ದಿ ಫುಡ್ಸ್ನೇ ತಿನ್ನಬೇಕು, ಫ್ರೂಟ್ಸ್ನ ತಿನ್ನಬೇಕು, ವೆಜಿಟೇಬಲ್ಸ್ನ ತಿನ್ನಬೇಕು. ಸೊ ಇದನ್ನು ಫಾಲೋ ಅಪ್ ಮಾಡ್ಕೊಂಡು ನೀವು ಟ್ರೈ ಮಾಡ್ತಾ ಬಂದರೆ ಒಂದೇ ಸಿಂಗಲ್ ಫೆಲೋಪಿಯನ್ ಟ್ಯೂಬ್ ಇಟ್ಕೊಂಡು ನೀವು ಕನ್ಸೀವ್ ಆಗ್ಬೋದು. ಸೊ ಯಾವುದಕ್ಕೂ ಅಷ್ಟೇ ಸ್ವಲ್ಪ ನೀವು ಪೇಷನ್ಸಿಂದ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೊತೀನಿ. ಒಂದೇ ಫೆಲೋಪಿಯನ್ ಟ್ಯೂಬ್ ಇದ್ರೂ ನೀವು ಕನ್ಸೀವ್ ಆಗ್ಬೋದು. ಸೊ ಆದಷ್ಟು ವೆಯ್ಟ್ ಮಾಡಿ, ಡಾಕ್ಟರ್ನ ಸಜೆಷನ್ ತೊಗೊಂಡು ಡಾಕ್ಟರ್ ಗೈಡ್ ಮೇಲೆ ನೀವು ಟ್ರೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತೀನಿ. ತುಂಬ ಇನ್ಫಾರ್ಮೇಟಿವ್ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.